ಕನ್ನಡ ನಾಡಿನ ಒಂದು ಪರಂಪರೆಯ ಪ್ರತೀಕ ಅಂತ ಮೈಸೂರು ಸಿಲ್ಕು ವಿಶ್ವಾದ್ಯಂತ ತನ್ನದೇ ಆದಂಥ ಒಂದು ಪ್ರಖ್ಯಾತಿಯನ್ನು ಪಡೆದಿದೆ. ಇಂತಹ ಮೈಸೂರು ಸಿಲ್ಕ್ ಹುಟ್ಟಿದ್ದು ಹೇಗೆ, ಇದರ ಪರಂಪರೆ ಹೇಗೆ, ಮತ್ತು ಯಾವ ರೀತಿ ಮೈಸೂರು ಸಿಲ್ಕ್ ತಯಾರಾಗುತ್ತೆ, ಮತ್ತು ಈ ಮೈಸೂರು ಸಿಲ್ಕಿಗೆ ಈ ರೀತಿಯಾದಂಥ ಒಂದು ಡಿಮ್ಯಾಂಡ್ ಬರಲಿಕ್ಕೆ ಕಾರಣ ಏನು, ಮತ್ತು ಹೆಚ್ಚು ಪ್ರೊಡಕ್ಷನ್ ಮಾಡಲಿಕ್ಕೆ ಏನೆಲ್ಲ ಸಮಸ್ಯೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಇದರ ತಜ್ಞರಾದಂಥ ಶುಭಾ ಸಂಜಯ್ ಹರ್ಸ್ ಅವರು ಮಾಹಿತಿಯನ್ನು ನೀಡ್ತಾರೆ. ಮೈಸೂರು ಸಿಲ್ಕ್ ಈಗ ಎಲ್ಲರಿಗೂ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಸೀರೆ ಆಗಿಬಿಟ್ಟಿದೆ. ಇದನ್ನು 1912ನೇ ಇಸ್ವಿಯಲ್ಲಿ ನಮ್ಮ ಮಹಾರಾಜರಂತ ಆಗ ಇದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರಾರಂಭ ಮಾಡಿದ್ದು. ಆವಾಗ ಅವರು ಶುರು ಮಾಡಿದಾಗ ಏನು ಮಾಡಿದರು ಅಂದರೆ ಒಂದು 10 ಲೂಮ್ಗಳನ್ನ ಹಾಕಿದರು, ಮತ್ತು ಮೇಯ್ನಾಗಿ ಅರಮನೆಯವ್ರಿಗೆ ಅಂತಲೇ ಅದನ್ನು ಮಾಡಿಸ್ಕೊಂಡ್ರು. ಅದ್ರ ಜೊತೆಗೆ ಅರಮನೆಯಲ್ಲಿ ಮುಖ್ಯವಾಗಿ ಅವ್ರಿಗೆ ಅಂತ ಹತ್ತಿರದಲ್ಲಿ ಕೆಲಸ ಮಾಡ್ತಾ ಇದ್ದವ್ರಿಗೆ ಸ್ವಲ್ಪ ಆರ್ನಮೆಂಟಲ್ ಫ್ಯಾಬ್ರಿಕ್ ಅಂತಲೂ ಅಲ್ಲಿಂದ ಮಾಡಿಸ್ಕೊಂಡು ಅದನ್ನು ಶುರು ಮಾಡ್ತಾಯಿದ್ರು. ಆಮೇಲೆ ಅಲ್ಲೇ ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ಅವ್ರೇನು ಮಾಡಿದ್ರು, 40 ಲೂಮ್ಗಳನ್ನ ಶುರು ಮಾಡಿದರು. ಆವಾಗ ಈ ಮೆಷಿನ್ರೀಸ್ ಎಲ್ಲನೂ ಸ್ವಿಟ್ಜರ್ಲ್ಯಾಂಡಿಂದ ತರಿಸಿದ್ರು. ಅದನ್ನು ತರಿಸಿ ನಡೀತಾ ಇತ್ತು. ಆಮೇಲೆ ಅಷ್ಟರಲ್ಲಿ ಇಂಡಿಪೆಂಡೆನ್ಸ್ ಆಗಿದ್ದೆ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಆವಾಗ ಏನು ಮಾಡ್ತು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಆವಾಗ ಮೈಸೂರು ಸ್ಟೇಟ್ ಅಂತ ಇದ್ದಿದ್ದಲ್ಲ, ಅದು ಅದನ್ನು ತಗೊಂಡು ಅದ್ರ ಸುಪರ್ದಿಗೆ ಅದು ಸೀರೆನ ನಡೆಸ್ಕೊಂಡು ಹೋಗ್ತಾ ಇತ್ತು. 1980ನೇ ಇಸ್ವಿಯಲ್ಲಿ ಅವಾಗ ಏನು ಮಾಡಿದ್ರು, KSICಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಮಾಮೂಲಿ ಸೀರೆ ನಡೀತಾಯಿತ್ತು, ಪ್ರೊಡಕ್ಷನ್ ಆಗ್ತಾಯಿತ್ತು, ಅಲ್ಲಿ ಇಲ್ಲಿ ತೊಗೋತಾಯಿದ್ರು, ಉಟ್ಕೋತಾಯಿದ್ರು. ಆಮೇಲೆ ಈ ಕೆಲವ್ರನ್ನ ನಾನು ಮಾತಾಡಿಸ್ತಾ ಇರ್ತೀನಲ್ಲ, ಅವಾಗ ಹೇಳ್ತಾಯಿದ್ರು, ಯಾವಾಗಲೂ ಆ ಕಾಲದಲ್ಲಿ ಅಂದರೆ 1980, 90, 2000ವರೆಗೆ ಇದ್ದಿರ್ಬೋದು, ಎಲ್ಲರೂ ಅದನ್ನು ಸ್ವಲ್ಪ ಅಜ್ಜಿ ಸೀರೆ ಅಂತಲೇ ಕರೀತಾಯಿದ್ರು. ಅಂದರೆ ವಯಸ್ಸಾದವರು ಮುಟ್ಕೋತಾಯಿದ್ರು. ಅದಕ್ಕೆ ಒಂದು ಹಿನ್ನೆಲೆ ಇದೆ, ಅದು ಎಲ್ರಿಗೂ ಗೊತ್ತಿದೆಯಾ ಅಲ್ವಾ ಗೊತ್ತಿಲ್ಲ. ಏನಂದರೆ ಈ ಮೈಸೂರು ಸಿಲ್ಕ್ ಸೀರೆ ಅನ್ನೋದು ಹೇಗಿದೆ ಅಂದರೆ, ನೀವು ಬೇಸಿಗೆಯಲ್ಲಿ ಉಟ್ಕೊಂಡ್ರೆ ತಂಪಾಗಿರುತ್ತೆ, ಅದೇ ನೀವು ಚಳಿಗಾಲದಲ್ಲಿ ಉಟ್ಕೊಂಡ್ರೆ ಬೆಚ್ಚಗಿರುತ್ತೆ. ಈ ಗುಟ್ಟು ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಯಾಕಂದರೆ ವಯಸ್ಸಾದವರು ಅಂದರೆ ನಾನು ಹೇಳೋದು ಆಗಿನ ಕಾಲದಲ್ಲಿ, ಇವಾಗ 90 ವರ್ಷನೂ ಯಂಗೆ, ಆಗ 50-55 ವರ್ಷ ಆಗಷ್ಟರಲ್ಲಿ ಒಂಥರ ಓಲ್ಡ್ ಅಂತ ಬಂದ್ಬಿಡೋದು. ಅವ್ರು ಏನು ಮಾಡ್ತಾಯಿದ್ರು, ತುಂಬ ಬುದ್ಧಿವಂತ ಹೆಂಗಸರು ಆ ಕಾಲದಲ್ಲಿ ಇದ್ದವರು, ಅವ್ರಿಗೆ ಈ ಮೈಸೂರು ಸಿಲ್ಕ್ದು ಮಹತ್ವ ಗೊತ್ತಿತ್ತು. ಅವ್ರೇನು ಮಾಡ್ತಾಯಿದ್ರು ಅಂದರೆ, ಈ ಮೈಸೂರು ಸಿಲ್ಕ್ನ ಜಾಸ್ತಿ ಯಾಕೆ ತಗೋತಾ ಇದ್ರು ಅಂದರೆ, ಯಾವುದು ಸೀಸನಲ್ಲಿ ಬೇಕಾದರೂ ಉಟ್ಕೋಬೋದಾಗಿತ್ತು. ಅವರು ಬೇಸಿಗೆಯಲ್ಲಿ ಮದುವೆಗೆ ಹೋದರೂ ಉಟ್ಕೋಬೋದು, ಚಳಿಗಾಲದಲ್ಲಿ ಹೋದ್ರೂ, ಯಾಕಂದರೆ ಎರಡರಲ್ಲೂ ಅವರು ಬೆಚ್ಚಗೂ ಇರ್ತಾಯಿದ್ರು, ತಣ್ಣಕ್ಕೂ ಇರ್ತಾಯಿತ್ತು ಮೈ ಅದರಿಂದ. ಸೊ ಅದು ಒಂದು ಹಿನ್ನೆಲೆ. ಆದರೆ ಬರ್ತಾ ಇದು ಹೇಗೆ ಪಾಪ್ಯುಲರ್ ಆಯಿತು ಅಂದರೆ, ಈ ಗುಟ್ಟುಗಳು ಕೆಲವ್ರಿಗೆ ಗೊತ್ತಾಗಕ್ಕೆ ಶುರು ಆಯಿತು. ಆಮೇಲೆ ಈಗ ನಮಗೆಲ್ರಿಗೂ ಈ ಅವೇರ್ನೆಸ್ ಜಾಸ್ತಿ ಆಗಿದೆ. ನಮ್ಮೂರು, ನಮ್ಮ ಕರ್ನಾಟಕ, ನಮ್ಮ ಊರಲ್ಲಿ ಮಾಡ್ತಾ ಇರೋವಂಥ ಇಷ್ಟು ಒಳ್ಳೆ ಮೈಸೂರು ಸಿಲ್ಕ್ ಸೀರೆ, ಅದರದ್ದು ಒಂದು ಮಹತ್ವ ಅರ್ಥಕೊಂಡಿದ್ದೀವಿ ನಾವು ಯಂಗ್ಸ್ಟರ್ಸು. ಅದ್ರ ಜೊತೆಗೇನಾಗ್ತದೆ ಅಂದರೆ, ಇದು ಮೈಸೂರು ಸಿಲ್ಕ್ ಇವಾಗ ಇದರಲ್ಲಿ ನಾವು 3 ಥರ ಮೈಸೂರು ಸಿಲ್ಕ್ ಮೇಯ್ನಾಗಿ ಮಾಡೋದು. ಒಂದು ಜಾರ್ಜೆಟ್ ಶಿಫಾನ್ ಅಂತ, ಇನ್ನೊಂದು ಕ್ರೇಪು ಮತ್ತು ಇನ್ನೊಂದು ಟಿಶ್ಯೂ. ಇದು ಕ್ರೇಪ್ ಸೀರೆ ಅಂತ ಬರುತ್ತೆ. ಇದು ಅಷ್ಟೇ ಭಾರವಾಗಿ ಇದಾಗಿ, ಮತ್ತು ಈಗ 2 ಕಡೆ ಜರಿ ಎಲ್ಲ ಥರನೂ ಇರುತ್ತೆ. ಅದ್ರ ಜೊತೆಗೆ ಇದು ಟಿಶ್ಯೂ ಸೀರೆ, ಒಂದು ವಾರ್ಪಲ್ಲಿ ಟಿಶ್ಯೂ ಲೈನ್ ಇದ್ದರೆ, ಇನ್ನೊಂದು ವೆಫ್ಟಲ್ಲಿ ಯಾವ ಕಲರ್ ಸೀರೆ ಡಿಸೈಡ್ ಮಾಡಿರ್ತಾರೆ ಆ ಥರ ಇರುತ್ತೆ. ಸೊ ಅದೆಲ್ಲನೂ ಅದರ ಪಾಡಿಗೆ ಯಾವ್ಯಾವ ಥರ ಪ್ರೈಸಿಂಗ್ ಆಗಬೇಕೋ ಅದನ್ನು ಅವರು ಮಾಡ್ತಾಯಿರ್ತಾರೆ. ಈ ಜರಿ ಇದೆಯಲ್ಲ, ಮೈಸೂರು ಸಿಲ್ಕ್ ಜರಿ, ಇದು ಬಂದು ಪ್ಯೂರ್ ಜರಿ. ಇದು ಆ ಕಾಲದಿಂದ ಈ ಕಾಲದವರೆಗೂ ಬರ್ತಾ ಇರೋದು ಸೂರತ್ತಿಂದನೇ. ಇದು ಏನಂದರೆ, ಅಲ್ಲಿ ಸೂರತ್ತಿಂದ ಅಲ್ಲಿ ಇದೇ ಕಂಪ್ನಿ ಅಂತಿಲ್ಲ, ಒಂದು 3-4 ಕಂಪ್ನಿಗಳಿದೆ. ಅಲ್ಲಿಂದ ಅವರು ತರಿಸ್ಕೋತಾರಲ್ಲ, ಅದು ಫಸ್ಟು ಸಿಲ್ವರ್ ಜರಿ ಇರುತ್ತಲ್ಲ, ಸಿಲ್ವರ್, ಚಿನ್ನದಲ್ಲಿ ತುಂಬ ನಯವಾದ ಇದನ್ನು ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ಪ್ಯೂರ್ ಸಿಲ್ವರಲ್ಲಿ ದಾರ ಮಾಡ್ತಾರೆ. ಆ ದಾರಾನ ಮಾಡಿದ್ರಲ್ಲಿ ಅದು ಹೇಗಿರುತ್ತೆ ಅಂದರೆ 65.05 ಮಿಲಿ ಇರುತ್ತೆ ಅದು. ಅದರ ಮೇಲ್ಗಡೆ ಅವ್ರೇನು ಮಾಡ್ತಾರೆ, ಚಿನ್ನದ ಪಾಲಿಷ್ ಮಾಡ್ತಾರೆ. ಆ ಚಿನ್ನ 0.65 ಮಿಲಿ ಇರುತ್ತೆ. ಸೊ ಇದು ಪ್ಯೂರ್ ಸಿಲ್ವರ್, ಪ್ಯೂರ್ ಗೋಲ್ಡ್ ಎರಡು ಸೇರಿಕೊಂಡು ಆಗಿರೋ ಅಂಥ ಒಂದು ದಾರ. ಇದು ಈಗೇನಾಯಿತು, ಈ ಮೈಸೂರು ಸಿಲ್ಕ್ ಡಿಮಾಂಡ್ ಶುರು ಆದಮೇಲೆ ಈ ರೈತರಿಗೂ ಈ ಒಂದು ಐಡಿಯಾ ಬರೋಕ್ಕೆ ಶುರು ಆಗೋಯ್ತು. ಏನಂತ ಅಂದರೆ, ನಾವು ಈ
ಇದನ್ನು ಕಾಯಕನ ಬಿಡಬಾರ್ದು. ನಾವು ಮುಂದುವರ್ಸ್ಕೊಂಡು ಹೋದರೆ ನಮ್ಮ ರಾಜ್ಯದಲ್ಲಿ ಆಮೇಲೆ ನಮಗೂ ಒಳ್ಳೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು ಈಗ ಮನೆಯವರೆಲ್ಲರೂ ಅದನ್ನು ರೂಢಿ ಮಾಡ್ಕೋತಾ ಇದ್ದಾರೆ. ಈಗ ನಾನು ನನ್ನ ಪೇಪರ್ನ ಪ್ರೆಸೆಂಟ್ ಮಾಡಿದ್ದು ಹೌ ಟು ರೇರ್ ಸಿಲ್ಕ್ವರ್ಮ್ ಇನ್ ಮೋರ್ ಹೈಜಿನಿಕ್ ಕಂಡೀಷನ್ ಟು ಪ್ರೊಕ್ಯೂರ್ ಬೆಟರ್ ಈಲ್ಡ್. ಅಂದರೆ ರೇಷ್ಮೆ ಹುಳವನ್ನು ನೀವು ಯಾವ ರೀತಿ ಮೇಯಿಸಿದ್ರೆ, ಅಂದರೆ ಅದಕ್ಕೆ ಔಷಧಿ ಅಲ್ಲ, ಎಲೆಗಳನ್ನ ಯಾವ ರೀತಿ ಸೊಪ್ಪು ಹಾಕಿ ಯಾವ ಥರ ನೀವು ಇದನ್ನು ಮಾಡಿದ್ರೆ ಬೆಳೆಸಿದ್ರೆ ಅದರದ್ದು ತೂಕ ಮತ್ತು ಕ್ವಾಲಿಟಿ ಆಫ್ ದ ಸಿಲ್ಕ್ ಯಾವ ರೀತಿ ಅದನ್ನು ಇಂಪ್ರೂವ್ ಮಾಡ್ಬೋದು ಅಂತಲೇ ನಾನು ರಿಸರ್ಚ್ ಮಾಡಿದ್ದು. ಸೊ ಅದನ್ನು ನನಗೆ ಯಾರಾದರೂ ಕೇಳಕ್ಕೆ ಬರ್ತಾರೆ ರೈತರು, ಮೇಡಮ್ ಇವಾಗ ಇಷ್ಟು ಮಾಡ್ತಾಯಿದ್ವಿ, ನಾವು ಈ ಥರ ಇಂಪ್ರೂವ್ ಆಗಿದ್ದೀವಿ, ಇನ್ನು ಮುಂದಕ್ಕೆ ಹಿಂಗೆ ಮಾಡಬೇಕು ಅಂತ ಇದ್ದೀವಿ ಏನು ಅಂದಾಗ ನಾನು ಹೇಳ್ಕೊಡ್ತೀನಿ. ಒಂದು ಸಲ ಸೈಟ್ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಗೈಡೆನ್ಸ್ ಕೊಡ್ತೀನಿ ನಾನು. ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಒಂದೊಂದು ಸಲ ಅಲ್ಲೇ ಇರ್ತೀನಿ, ಒಂದು ಅರ್ಧ ದಿನ ಇದ್ದು ಬರೀ ಅಬ್ಸರ್ವ್ ಮಾಡಿ ಆಮೇಲೆ ಹೇಳ್ಕೊಡ್ತೀನಿ ಅವ್ರಿಗೆ ನಾನು. ನೀವು ಮಾಡ್ತಾ ಇರೋ ಮಿಸ್ಟೇಕ್ ಈ ಥರ ಇದೆ, ಇದ್ರ ಬದಲು ನೀವು ಈ ಥರ ಮಾಡಿದಾಗ ನಿಮ್ಮದು ಜಾಸ್ತಿ ಇನ್ನೂ ಈಲ್ಡ್ ಜಾಸ್ತಿ ಆಗುತ್ತೆ. ಆಮೇಲೆ ಮೇನಾಗಿ ನಾನು ಹೇಳ್ಕೊಡೋದೇನೆಂದರೆ ಹೈಜೀನ್ ಮೇಂಟೈನ್ ಮಾಡೋದು ಹೇಗೆ ಅಂತ ಅದನ್ನು ಗೈಡೆನ್ಸ್ ಕೊಡ್ತೀನಿ ನಾನು ರೇಷ್ಮೆಗೆ ಬೆಳೆಗಾರರಿಗೆ. ಸೊ ನನ್ನ ಹೆಸರು ಶುಭಾ ಸಂಜಯ್ ಅರಸ್ ಅಂತ. ನಾನು ವಾಸ ಇರೋದು ಮೈಸೂರಲ್ಲಿ, ಬಟ್ ಎಲ್ಲಿಂದ ಯಾರು ಗೈಡೆನ್ಸ್ ಕೇಳಿದ್ರೂ ನಾನು ಅವೈಲೇಬಲ್. ರೇಷ್ಮೆ ಅನ್ನೋದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ನಾನು ನಂಬಿರೋಳು. ಸೊ ಅದರಿಂದ ನಾನು ಯಾವ ಟೈಮಲ್ಲಿ ಏನು ಗೈಡೆನ್ಸ್ ಬೇಕು ಅಂತ ಕೇಳಿದ್ರೂ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ನಾನು ಯಾವತ್ತೂ ಚಾರ್ಜ್ ಮಾಡಿಲ್ಲ. ಆ್ಯಂಡ್ ಅದು ಇಟ್ಸ್ ಮೈ ಪ್ರೊಫೆಷನ್, ಬಟ್ ಆ ಪ್ರೊಫೆಷನ್ ವೇರ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ರಿಟರ್ನ್ಸ್. ನನ್ನ ರಾಜ್ಯ, ನನ್ನ ಸಿಲ್ಕ್ ಅನ್ನೋದು ನನಗೆ ಬೆಳಿಬೇಕು ಅನ್ನೋದು ಒಂದು ಆಸೆ. ಸೊ ನಾನು ಓದಿದ್ದು ಅದೇ, ರಿಸರ್ಚ್ ಮಾಡಿದ್ದು ಮತ್ತು ಸ್ಪೆಷಲೈಸೇಷನ್ ಎಲ್ಲನೂ ನಂದು ಸಿಲ್ಕ್ ಫೀಲ್ಡೆ. ಸೊ ಹಾಗಾಗಿ ದಟ್ಸ್ ಮೈ ಇದು ಒಂದು ಕಾಣಿಕೆ ಅಂತ ಹೇಳೋಕ್ಕಾಗಲ್ಲ, ನನ್ನ ಕಡೆಯಿಂದ ನಂದು ಒಂದು ವಾಟ್ ಟು ಸೇ ಮೈ ಕೈಂಡ್ ಆಫ್ ಹೆಲ್ಪ್ ಟು ಮೈ ಓನ್ ಸರೌಂಡಿಂಗ್ಸ್. ಅದು ಟೆಕ್ಸ್ಟೈಲ್ ಫೀಲ್ಡ್ನ ಒಂದು ತಜ್ಞರಾದಂಥ ಶುಭ ಸಂಜಯ್ ಅರಸ್ ಅವರು ಮತ್ತು ರೇಷ್ಮೆ ಬೆಳೆಗಾರರ ಒಂದು ಅಭಿವೃದ್ಧಿಗೆ ಮತ್ತು ಅವರಿಗೆ ಸಲಹೆಯನ್ನು ಕೊಡ್ತಾ ಮೂಲಕ ಮೈಸೂರು ಸಿಲ್ಕ್ನ ಒಂದು ಹೆಮ್ಮೆ ಬಗ್ಗೆ ವಿಚಾರ ಕಂಪ್ಲೀಟಾಗಿ ಇ ಟಿ ವಿ ಭಾರತ್ಗೆ ವಿವರಿಸಿದ್ದಾರೆ. ಮಹೇಶ್, ಇ ಟಿ ವಿ ಭಾರತ್, ಮೈಸೂರು.